ನಮ್ಮ ಒಂದು ಮುಖ ನಮ್ಮ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಬಟ್ ಇವಾಗಿನ ಅಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ಎಲ್ಲರದು ಹೇಗಿದೆ ಅಂದರೆ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ನಮ್ಮ ಒಂದು ಲೈಫ್ ಸ್ಟೈಲಿಂದ ಸೊ ಎಲ್ಲರ ಮುಖದಲ್ಲಿ ಒಂದು ತೇಜಸ್ಸನ್ನು ನಾವು ಕಳೆದುಕೊಳ್ತಾ ಬರ್ತಾ ಇದ್ದೀವಿ ಅಲ್ವಾ. ಸೊ ಅದನ್ನು ಹೇಗೆ ನಾವು ಸರಿ ಮಾಡ್ಕೋಬೋದು ನಿಮ್ಗೆಲ್ಲರಿಗೂ ಗೊತ್ತಾ ಫ್ರೆಂಡ್ಸ್. ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲೆಸ್ಮಾ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಮತ್ತು PCOD ಅದ್ರ ಬಗ್ಗೆನೂ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸುಮ್ಮನೆ ಹಾಗೆ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಇವಾಗ ಪಿಗ್ಮೆಂಟೇಷನ್ಗೆ ಏನು ಮಾಡ್ತಿದ್ದಾರೆ ಅಂದರೆ ಹೊರಗಡೆ ಫೇಸ್ಗೆ ಕ್ರೀಮ್ನೆಲ್ಲ ಅಪ್ಲೈ ಮಾಡಿಕೊಂಡು ಅದರಿಂದ ಸರಿ ಹೋಗ್ಬೋದು ಅಂತಲೇ ತುಂಬ ಜನಕ್ಕೆ ಅದೊಂದು ಇದಾಗ್ಬಿಟ್ಟಿದೆ ಯೋಚನೆ. ಅದೇ ಥರ ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿನೇ ಆ ಥರ ಆಗೋಗಿದೆ. ಸೊ ಮೇಲೆ ಅಪ್ಲೈ ಮಾಡಿದ್ರೆ ಮಾತ್ರ ನಾವು ಸರಿ ಹೋಗ್ತೀವಿ ಅಂತ. ಬಟ್ ಯಾರೂ ಡೀಪಾಗಿ ಅದರ ಅರ್ಥನೇ ಮಾಡ್ಕೋತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಸೊ ಯಾಕೆ ಗೊತ್ತಾ, ಯಾವಾಗಲೂ ಅಷ್ಟೇ ಒಬ್ಬರು ಟೀಚರು, ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಒಬ್ಬ ಟೀಚರು ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಡ್ಬೋದೇ ಹೊರತು ಅವ್ರ ಎಕ್ಸಾಮ್ನ ಅವ್ರು ಬರೆದು ಕೂತ್ಕೊಂಡು ಬರೆಯೋಕ್ಕಾಗಲ್ಲ ಅಲ್ವಾ. ಸೊ ಅವರು ಅದನ್ನು ಕಷ್ಟಪಟ್ಟು ಬರೆದಾಗ ಅವ್ರದ್ದು ರಿಸಲ್ಟ್ ಅವ್ರ ಕಣ್ಮುಂದೆ ಇರುತ್ತೆ. ಚೆನ್ನಾಗಿ ಬರೆದ್ರೆ ಪಾಸ್ ಆಗ್ತಾರೆ, ಸರಿಯಾಗಿ ಬರದೇ ಇದ್ರೆ ಫೇಲ್ ಆಗ್ತಾರೆ. ಅದೇ ಥರ ಇದೊಂದು ನಮ್ಮ ಒಂದು ಲೈಫ್ ಸ್ಟೈಲ್ದು ಒಂದು ಇದಾಗಿರುತ್ತೆ ಅಂತಲೇ ಅಂದ್ಕೊಳ್ಳಿ, ಓಕೆನಾ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಯಾವ ಒಂದು ಮೆಥಡಿಂದ ನೀವು ನಮ್ಮ ಮುಖನೇ ನಮ್ಮ ಮನಸ್ಸಿನ ಕನ್ನಡಿ ಅಂತ ಏನು ಹೇಳಿದ್ನೋ, ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಜಸ್ಟ್ ನಾವು ಮೇಲ್ಗಡೆ ಏನು ಅಪ್ಲೈ ಮಾಡ್ಕೊಂಬರ್ತೀವೋ ಮನಸ್ಸೊಳಗಡೆ ನಾವು ಅದನ್ನು ಸರಿ ಮಾಡ್ಕೊಳ್ದೇ ಇದ್ರೆ ನೀವು ಮಾಡದೇ ಇದ್ರೂ ಏನು ಪ್ರಯೋಜನಕ್ಕೆ ಬರಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಫುಲ್ ವಿಡಿಯೋನ ವಾಚ್ ಮಾಡಿ ಒಂದೊಂದೇ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಒಂದು ಶರೀರ ಮಾಂಸಖಂಡಗಳಿಂದ ಮಾತ್ರ ಆಗಿಲ್ಲ, ನಮ್ಮ ಒಳಗೆ ಒಂದು ಪ್ರಾಣ ಶಕ್ತಿ ಅನ್ನೋದಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸುಮ್ಮನೆ ಬರೀ ಪಿಗ್ಮೆಂಟೇಷನ್ ಅವ್ರು ಈ ಥರ ವಿಡಿಯೋ ಮಾಡ್ತಿದ್ದಾರೆ, ಈ ಥರ ಅಪ್ಲೈ ಮಾಡೋದು ಅದೆಲ್ಲ ನೋಡಿಕೊಂಡ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಯಾಕೆ ಅಂದರೆ ಎಲ್ಲಿವರೆಗೂ ನೀವು ನಿಮ್ಮ ಒಳಗಿನ ಇದನ್ನು ಸರಿ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಿಮಗೆ ಪಿಗ್ಮೆಂಟೇಷನ್ ಹೋಗಲ್ಲ. ತುಂಬ ಒದ್ದಾಡ್ತಾ ಇರ್ತೀರ ಹೆಂಗಪ್ಪ ಸರಿ ಮಾಡ್ಕೊಳ್ಳೋದು ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ನಮ್ಮ ಒಂದು ದೇಹದಲ್ಲಿ ಬರೀ ಮಾಂಸಖಂಡಗಳು ಇರಲ್ಲ, ಅದ್ರ ಜೊತೆಗೆ ಪ್ರಾಣಶಕ್ತಿ ಇರುತ್ತೆ. ಸೊ ಅದಕ್ಕೆ ತಾನೇ ಎಲ್ಲ ಹೇಳೋದು 5 ಎಲಿಮೆಂಟ್ಸು ನಮ್ಮ ಬಾಡಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಅಗ್ನಿ ತತ್ವ, ಜಲತತ್ವ, ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಆಕಾಶ ತತ್ವ ಅಂತ ಕರೀತಾರೆ. ಸೊ ನಮ್ಮದು ಸ್ಕಿನ್ ರಿಲೇಟೆಡ್ ಯಾವುದಿರುತ್ತೆ ಅಂದರೆ ಫ್ರೆಂಡ್ಸ್ ಜಲತತ್ವದಿಂದ ಕೂಡಿರುತ್ತೆ, ಓಕೆನಾ. ಸೊ ಜಲತತ್ವ. ಸೊ ಅದಕ್ಕೇ ನಾವು ಜಲತತ್ವ ಅಂದರೆ ಶಾಂತವಾಗಿರೋದು, ಓಕೆನಾ. ಸೊ ಅಗ್ನಿ ತತ್ವ ಅಂದರೆ ತುಂಬ ಹೀಟ್ ಮಾಡ್ಕೊಂಬಿಡೋದು, ನಮ್ಮ ಬಾಡಿನ ತುಂಬ ಹೀಟ್ ಆಗೋದಕ್ಕೆ ಅಗ್ನಿ ತತ್ವ ಅಂತ ಹೇಳ್ತಾರೆ, ಓಕೆನಾ ಫ್ರೆಂಡ್ಸ್. ಸೊ ಅದು. ಸೊ ನಾನು ನಿಮಗೆ ನಂದು ಆರೋಗ್ಯ ಗುಟ್ಟು ಅನ್ನೋದ್ರಲ್ಲೂ ನಿಮಗೆ ಒಂದು ಸೀಕ್ರೆಟ್ನ ರಿವೀಲ್ ಮಾಡಿದ್ದೆ ನಾನು. ಸೊ ನಮ್ಮ ಬಾಡಿನಲ್ಲಿ ನಂದು ಆರೋಗ್ಯ ಗುಟ್ಟು ಅನ್ನೋದ್ರಲ್ಲಿ ಒಂದು ಸೀಕ್ರೆಟ್ನ ರಿವೀಲ್ ಮಾಡಿದ್ದೆ. ಇದೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಅಂದರೆ PCOD ಇರೋರಿಗೆ, ಪಿಗ್ಮೆಂಟೇಷನು, ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸ್ ಇರೋರಿಗೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಒಂದು ಬಾಡಿನಲ್ಲಿ 120 ದಿನದಲ್ಲಿ ಹಳೇದು ಸೆಲ್ಸು ಹೊರಟೋಗುತ್ತೆ, ಓಕೆನಾ. ಸೊ ಹಳೇದು ಹೋಗ್ಬಿಟ್ಟು ಹೊಸ ಸೆಲ್ಸ್ ಬರುತ್ತೆ. ಅದೇ ಥರ ನಮ್ಮ ಒಂದು ಸ್ಕಿನ್ ಸೆಲ್ಸ್ ಏನಿರುತ್ತೋ, ನಮ್ಮ ಒಂದು ಬಾಡಿನಲ್ಲಿ ಸ್ಕಿನ್ ಸೆಲ್ಸ್ ಏನಿರುತ್ತೋ ಅದು 90 ಡೇಸ್ ಒಳಗೆ ಅದು ರೀಪ್ಲೇಸ್ಮೆಂಟ್ ಆಗುತ್ತೆ, ಓಕೆನಾ. ಸೊ ಆ ಥರ ಇದೆ ಫ್ರೆಂಡ್ಸ್ ಇದು. ಸೊ ಓಕೆನಾ ಫ್ರೆಂಡ್ಸ್, 3 ತಿಂಗಳಲ್ಲಿ ಸ್ಕಿನ್ದು ಏನು ಸೆಲ್ಸ್ ಇದೆಯೋ ಅದು ಹೊಸದಾಗಿ ಬರುತ್ತೆ. ಸೊ ಅದೇ ಥರ ಅದಕ್ಕೋಸ್ಕರ ಹೇಳೋದು, ನಾವು ಯಾವಾಗ್ಲೂ ಹಳೇದನ್ನು ಮರಿತಾ ಬನ್ನಿ ಅಂತ ಅದಕ್ಕೋಸ್ಕರನೇ ದೊಡ್ಡವ್ರು ಹೇಳಿರೋದು. ಸೊ ಏನಾಗುತ್ತೆ ಗೊತ್ತಾ, ನಾವು ಹಳೇದೆಲ್ಲ ನಾವು ಹಂಗೇ ನೆನ್ಸ್ಕೊಂಡು ಬಂದರೆ ಅದೇ ಥೈರಾಯ್ಡ್ ಬರೋಕ್ಕೆ ಕಾರಣ ಆಗಿರುತ್ತೆ. PCOD ಪ್ರಾಬ್ಲಮ್ಸ್ ಬರುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಿಮ್ಮದು ಆ ಒಂದು ಒತ್ತಡನ, ಸ್ಟ್ರೆಸ್ನ ತಡೆಯೋಕ್ಕಾಗದೇ ಇದ್ದಾಗಲೇ ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಆಗಿರ್ಬೋದು ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಬರೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಹೇಳೋದು ಹಳೇದನ್ನು ಮರಿತಾ ಬನ್ನಿ ಅಂತ. ಹಳೇದನ್ನು ಯಾವಾಗ ನೀವು ಮರಿತಾ ಬರ್ತೀರೋ ಅದು ನೋಡಿ ನಮ್ಮ ಸೆಲ್ಸ್ಗೂ ಕನೆಕ್ಟಿವ್ ಆಗಿರುತ್ತೆ. ಹೆಂಗೆ ಅಂದರೆ ಹಳೆ ಸೆಲ್ಸ್ ಹೋದಾಗ ಹೊಸ ಸೆಲ್ಸ್ ಏನು ಬರುತ್ತೆ ಅಲ್ವಾ. ಸೊ ಹೊಸ ಸೆಲ್ಸ್ಗೆ ಗೊತ್ತಿರಲ್ಲ ಹಳೆ ಸೆಲ್ಸ್ದು ಏನು ಕಾಯಿಲೆ ಇದೆ ಅದೆಲ್ಲ. ಸೊ ಹೊಸ ಸೆಲ್ಸು ಫ್ರೆಶ್ ಆಗಿ ಬರುತ್ತಲ್ವಾ, ಅಂದರೆ ಹೊಸದಾಗೆ ಬರುತ್ತೆ ಅದು. ಸೊ ಅದಕ್ಕೆ ನಾವು ಹೆಂಗೆ ಟೋನ್ ಅಪ್ ಮಾಡಬೇಕು ಅಂದರೆ ನಮ್ಮ ಒಂದು ಬಾಡಿ ನಾವು ತುಂಬ ಆ್ಯಕ್ಟಿವ್ ಆಗಿದ್ದೀವಿ. ಅದಕ್ಕೆ ಹೇಳೋದು, ನಾನು ಏನಕ್ಕೆ ಹೇಳಿ ನಾನು ಮಿರರ್ ಮುಂದೆ ಡೈಲಿ ಮಾಡೋದು ಇವಾಗ ಅರ್ಥ ಆಯ್ತಾ ನಿಮಗೆ.
ಸೊ ಎದ್ದ ತಕ್ಷಣ ನಾನು ವ್ಲಾಗ್ಸಲ್ಲಿ ಹೇಳಿದ್ದೀನಿ ನೋಡಿ, ಎದ್ದ ತಕ್ಷಣ ಮಿರರ್ ಹತ್ರ ಬಂದ್ಬಿಟ್ಟು ನಾನು ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಯಾಕೆ ಹೇಳ್ಕೊತೀನಿ ಅಂದರೆ, ಹಳೆ ಸೇಲ್ಸು ನಮ್ಮದು ಹೋಗಿರುತ್ತಲ್ವ, ಹೊಸ ಸೇಲ್ಸು ಬರ್ತಾ ಇರುತ್ತೆ. ಸೊ ಅದಕ್ಕೆ ಅದು ಗೊತ್ತಾಗಬೇಕು. ಸೊ ಯಾವಾಗ ನಾವು ಐ ಆಮ್ ಸೋ ಬ್ಯೂಟಿಫುಲ್ ಅಂತೀವೋ, ಸೊ ಅವಾಗ ಇಡೀ ಒಂದು ಸೇಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಅದ್ರ ಕೆಲಸನ ಅದು ಸ್ಟಾರ್ಟ್ ಮಾಡ್ಕೊತಾ ಬರುತ್ತೆ. ಓಕೆನಾ? ಸೊ ನಾವು ಯಾವಾಗ ನಮ್ಮ ಪ್ರಾಣ ಶಕ್ತಿನ ಕರೆಕ್ಟಾಗಿ ಗಮನಿಸ್ಕೊಂಡು ಬರಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಒಳಗಿನ ಅಂಧಕಾರ ಅದು ತಡ್ಕೊಳಕ್ಕಾಗದೆ, ಆ ಒಂದು ಡಾರ್ಕ್ನೆಸ್ ತಡ್ಕೊಳಕ್ಕಾಗದೆ ಹೊರಗಡೆ ನಿಮ್ಮ ಮುಖದ ಮೇಲೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಷ್ಟೇ, ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಹಂಗೆ ಹೇಳೋದು ನಾನು. ಪ್ರಾಣ ಶಕ್ತಿನ ನಾವು ಯಾವಾಗ ಒಳಗಡೆ ನಾವು ಕತ್ಲು ಮಾಡ್ಕೊತೀವೋ, ಸೊ ಅದು ಆ ಕತ್ಲನ್ನ ಅದು ತಡ್ಕೊಳಕ್ಕಾಗಲ್ಲ, ಅದು ಹೊರಗಡೆ ಅದನ್ನು ಓಡಿಸುತ್ತೆ. ಹೆಂಗೆ ಓಡಿಸುತ್ತೆ ಅಂದರೆ, ಪಿಂಪಲ್ಸು, ಪಿಗ್ಮೆಂಟೇಷನ್ ಆ ಥರ ಬರೋದನ್ನು ಮುಖದ ಮೇಲೆ ತೋರಿಸೋದಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ಎಲ್ಲರೂ ಪ್ರಾಣ ಶಕ್ತಿನ ನೀವು ಕರೆಕ್ಟಾಗಿ ಇಟ್ಕೊಂಡಿರಿ ಅಂತ. ಅದಕ್ಕೆ ತಾನೇ ಪ್ರಾಣಾಯಾಮ ಮಾಡಿ ಅನ್ನೋದು. ನಿಮಗೆ ಒಂದಕ್ಕೊಂದು ಲಿಂಕ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಸೊ ಏನಕ್ಕೆ ಪ್ರಾಣಾಯಾಮ ಮಾಡಿ ಅಂತಾರೆ ಅಂದರೆ, ಅದಕ್ಕೆ ನೋಡಿ ಯೋಗ ಮಾಡೋರ್ದು ಮುಖ, ಸ್ಕಿನ್ನು ಎಲ್ಲ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಅಂದರೆ ಅವ್ರದ್ದು ಸ್ಟ್ರೆಸ್ ಎಲ್ಲ ರಿಲೀಫ್ ಆಗ್ತಾ ಇರುತ್ತೆ. ಈವನ್ ನೀವು ಮೆಡಿಟೇಷನ್ ಮಾಡ್ಬೋದು. ಯೋಗ ಮಾಡೋದು ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ, ಕಷ್ಟ ಆಗ್ತಿದ್ದೇನೆ, ಜಸ್ಟ್ ಹಿಂಗೆ ಕೂತ್ಕೊಂಡು ಮಾಡಿ. ಈವನ್ ನಾನೇನು ಗೊತ್ತಾ, ಹೊರಗಡೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ, ಈವನ್ ನಾನು ಆಟೋದಲ್ಲಿ ಹೋಗ್ತಾ ಇರ್ತೀನೋ, ಕಾರಲ್ಲಿ ಹೋಗ್ತಾ ಇರ್ತೀನೋ, ಫ್ಲೈಟಲ್ಲೇ ಹೋಗ್ತಾ ಇರ್ಬೋದು, ಇಲ್ಲ ಟ್ರೈನಲ್ಲೇ ಹೋಗ್ತಾ ಇರ್ಬೋದು, ಬಸ್ಸಲ್ಲೇ ಹೋಗ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ನಾನು ಮೆಡಿಟೇಷನ್ ಮಾಡ್ತೀನಿ. ಆ ಒಂದು ಕ್ರೌಡ್ ಇರೋ ಕಡೆನೂ ಮೆಡಿಟೇಷನ್ ಮಾಡ್ತೀನಿ. ಹೆಂಗೆ ಸಾಧ್ಯ ಅಂದರೆ, ನಿಮ್ಮ ಒಂದು ಅಷ್ಟು ನೀವು ಡೀಪಾಗಿ ಅದನ್ನು ತೊಗೊಂಡೋಗ್ಬೇಕು. ಯಾರೇನೇ ಹೊರಗಡೆ ಕಿರ್ಚ್ಕೊಂಡ್ರು, ಯಾರೇನೇ ಮಾತಾಡೋರು, ನಿಮ್ಮ ಗಮನಕ್ಕೆ ನೀವೇನು ಧ್ಯಾನ ಮಾಡ್ತಿದ್ರೋ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ಓಂ ನಮ ಶಿವಾಯ ಅಂತಲೇ ನಾನು ಮಾಡೋದು ಫ್ರೆಂಡ್ಸ್. ಓಕೆನಾ? ಸೊ ಮೆಡಿಟೇಷನ್ ಮಾಡುವಾಗ ಓಂ ಅಂತಲೂ ಹೇಳ್ಕೊಬೋದು, ಓಂ ನಮ ಶಿವಾಯ ಅಂತಲೂ ಹೇಳ್ಕೊಬೋದು. ಸೊ ನನಗೆ ತುಂಬ ಅಭ್ಯಾಸ ಆಗಿರೋದು ಅಂದರೆ ಓಂ ನಮ ಶಿವಾಯ ಅನ್ನೋದೇ. ಸೊ ಓಂ ಅಂತಲೂ ಮಾಡ್ತೀನಿ, ಓಂ ನಮ ಶಿವಾಯ ಅಂತಲೂ ಮಾಡ್ತೀನಿ. ಓಕೆನಾ? ಸೊ ನಿಮ್ಮ ಇಷ್ಟ. ನಿಮ್ಗೆ ಅಕಸ್ಮಾತ್ ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಜಸ್ಟ್ ಒಂದು ಕಡೆ ಕೂತ್ಕೊಂಡು ಧ್ಯಾನ ಥರ ಮಾಡಿ. ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ರೆ ಟ್ರೈನ್ ಹೋಗೋ ಸೌಂಡ್ ಬರುತ್ತಲ್ಲ, ಸೊ ಅದ್ರ ಕಡೆನೇ ಒಂದೇ ಕಡೆ ಕೇಂದ್ರ ಬಿಂದು ಥರ ತಗೊಂಡು ಅದ್ರ ಕಡೆನೇ ಫೋಕಸ್ ಮಾಡಬೇಕು. ಈವನ್ ನೀವು ಮನೇಲಿ ಕೂತಿರ್ತೀರಾ, ಫ್ಯಾನ್ದು ಸೌಂಡ್ ಓಡ್ತಾ ಇರುತ್ತೆ ನೋಡಿ, ಫ್ಯಾನ್ ಸೌಂಡ್ ಕಡೆನೇ ಒಂದೇ ಕಡೆ ನಿಮ್ಮ ದೃಷ್ಟಿ ಅದ್ರ ಕಡೆ ಕೇಂದ್ರೀಕೃತವಾಗಿರಬೇಕು. ಅಂದರೆ ನಾನು ಹೇಳ್ತಾ ಇರೋದು ಅದನ್ನೇ ನೋಡ್ಕೊಂಡು ಕೂರಿ ಅಂತ ಅಲ್ಲ, ಅದ್ರ ಕಡೆ ಆ ಸೌಂಡನ್ನು ಕೇಳಿಸ್ಕೊತಾ ಇರಿ ಅಂತ. ಓಕೆನಾ? ಸೊ ಅದನ್ನು ಮೆಡಿಟೇಷನ್ ಅಂತ ಅನ್ನೋದು ಫ್ರೆಂಡ್ಸ್. ಓಕೆನಾ? ಸೊ ಇದರಲ್ಲಿ 4 ಪ್ರಮುಖವಾದ ಸ್ಟೆಪ್ಸ್ ಬರುತ್ತೆ ಫ್ರೆಂಡ್ಸ್. ಏನು ಅಂದರೆ, ಒಂದು ಪಿತ್ತದೋಷ ಜಾಸ್ತಿ ಆದಾಗ, ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಪಿತ್ತದೋಷ ಅಂದರೆ ನಮ್ಮ ಒಂದು ಅಗ್ನಿ, ನಮ್ಮ ಒಂದು ದೇಹದಲ್ಲಿ ಅಗ್ನಿನ ಜಾಸ್ತಿ ಮಾಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಕಾಫಿ ಟೀ ಕುಡಿಯೋದಾಗಿರ್ಬೋದು, ಜಂಕ್ ಫುಡ್ಡು, ಕರಿದ ಪದಾರ್ಥಗಳು ಅಂತ ಎಲ್ಲರಿಗೂ ಹೇಳಿದ್ದೀನಿ ನಾನು ಬ್ಲಾಗ್ಸಲ್ಲಲ್ವಾ. ಸೊ ಅದ್ರ ಜೊತೆಗೇ ನಮ್ಮ ವಿಚಾರಗಳು ಕೂಡ ಆ್ಯಡ್ ಆಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಯಾವುದರಲ್ಲಿ? ಪಿತ್ತದೋಷದಲ್ಲಿ. ಪಿತ್ತ ಜಾಸ್ತಿ ಆಗೋದು ಅಂದಾಗ ಜಸ್ಟ್ ನಮ್ಮದು ಆಹಾರ ಪದಾರ್ಥಗಳೇ ಅಲ್ಲದೆ ನಮ್ಮ ಒಂದು ಭಾವನೆಗಳು ಕೂಡ ಅದರಲ್ಲಿ ವ್ಯಕ್ತಪಡಿಸ್ಬೋದು. ಅಂದರೆ ನಮ್ಮ ಒಂದು ವಿಚಾರಗಳು, ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದಕ್ಕೆ ತಾನೇ ಹೇಳೋದು. ಸೊ ಹೊರಗಡೆ ನಾವು ಯಾವಾಗ್ಲೂ ನೋಡಿ, ಅದಕ್ಕೇ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಲ್ಲ, ಒಳ್ಳೆಯವರ ಸಹವಾಸ ಮಾಡಿ, ಒಳ್ಳೊಳ್ಳೆ ಮಾತಾಡಿ, ಯಾರೇ ನಿಮಗೆ ಕೆಟ್ಟದ್ದು ಮಾಡೋರು, ಏನೇ ಮಾಡೋರು, ಜಸ್ಟ್ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಹೇಳಿದಾಗ ನಿಮ್ಮ ಒಂದು ಆತ್ಮ ಸಂತೃಪ್ತಿ ಆಗುತ್ತೆ. ಓಕೆನಾ? ಸೊ ಅವಾಗ ನಿಮ್ಮ ಬಾಡಿನಲ್ಲಿ ಸ್ಟ್ರೆಸ್ ಆಗಲಿ ಯಾವುದೂ ಒಂದು ಸೇರ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಆ ಥರ ನನಗೆ ಗೊತ್ತು ಇದು ತುಂಬ ಕಷ್ಟ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕಷ್ಟ ಆಯಿತು ಇದು ಆ್ಯಕ್ಚುಲಿ, ಗೊತ್ತಾ? ಯಾಕೆಂದರೆ ನಮ್ಗೆ ಏನಾರ ಅಂತ ಇದ್ದರೆ ನಮಗೂ ಇರಿಟೇಟ್ ಆಗ್ತೀವಿ, ಚೆನ್ನಾಗಿ ಬೈದಾಗ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನೀವು ಬೈಲೋಬೋದು, ಅವ್ರ ಮುಂದೆನೇ ಬೈಬೇಕು ಅಂತಲ್ಲ, ಜಸ್ಟ್ ನೀವು ಒಬ್ಬರೇ ಇದ್ದಾಗ ಅವ್ರ ಬಗ್ಗೆ ನೆನ್ಸ್ಕೊಂಡು ಬೈದ್ಬಿಡಿ. ನಿಮ್ಗೆ ಅದನ್ನೇ ಹೇಳೋದು, ಅಟ್ಲೀಸ್ಟ್ ಸ್ಟ್ರೆಸ್ ಔಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲ ಜೋರಾಗಿ ಹತ್ಬಿಡಿ, ಹತ್ರೂ ನಿಮ್ಮದು ರಿಲ್ಯಾಕ್ಸ್ ಮೋಡಿಗೆ ಬರ್ತೀರಾ, ಬಟ್ ತುಂಬ ನೋಡೋಕೆ ಹೋಗ್ಬಿಡಿ, ನಿಮ್ಮ ಒಂದು ಚಂದ್ರ ಲೋ ಆಗಿಬಿಡುತ್ತೆ. ಅಂದರೆ ನಿಮ್ಮ ಒಂದು ಇಮೋಷನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೆ ಬೆಳ್ಳಿದು ನೀವು ಪದಾರ್ಥ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆನಾ? ಸೊ ಬೆಳ್ಳಿದು ನಾನು ಹೇಳಿದ್ನಲ್ಲ, ಅರ್ಧ ಪೋರ್ಷನ್ ಚಿನ್ನ ಇರಬೇಕು ನಮ್ಮ ಬಾಡಿನಲ್ಲಿ, ಅರ್ಧ ಪೋರ್ಷನ್ನು ಬೆಳ್ಳಿ ಇರಬೇಕಾಗುತ್ತೆ. ಸೊ ನೀವು ಬೆಟರ್ ನೀವು ಕಾಲುಂಗ್ರ ಹಾಕ್ಕೊಳ್ದೇ ಇದ್ದರೆ, ಅಂದರೆ ಇನ್ನೂ ಮದುವೆ ಆಗಿಲ್ಲದೆ ಇರೋರಾದರೆ ಕಾಲುಂಗ್ರ ಹಾಕೋಕ್ಕಾಗಲ್ಲ ಅಲ್ವಾ. ಸೊ ನೀವೇನು ಮಾಡ್ಬೋದು ಅಂದರೆ, ಜಸ್ಟ್ ಒಂದು, ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಒಂದು ರಿಂಗ್ ಥರ ಹಾಕೋಬೋದು. ಸೊ ಆ ಥರ ಏನು ಬೇಕಾದ್ರೆ ಮಾಡ್ಕೋಬೋದು ನೀವು. ಒಂದು ಕೈಗೂ ಆ್ಯಕ್ಚುಲಿ ಹಾಕೋಬೋದು ಬಳೆ. ಯಾಕೆ ಗೊತ್ತಾ? ನಮ್ಮ ಒಂದು ಕೈ ಕೆಳಗಡೆ ಬರುತ್ತೆ. ಸೊ ಎಲ್ಲಿ ಬರುತ್ತೆ? ತೈಸ್ ಹತ್ರ ಟಚ್ ಆಗುತ್ತಲ್ವಾ.
ಸೊ ಅಲ್ಲೂ ಹಾಕೋಬೋದು. ಸೊ ಹುಡುಗರೂ ಅಷ್ಟೇ, ಬೆಳ್ಳಿದು ಕಡ ಅದೆಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಹಾಕೊಂಡ್ರೆ ನಮ್ಮ ಒಂದು ಎಮೋಷನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಇದೆಲ್ಲ ಬಂದಿರೋದು ಏನಕ್ಕೆ ಅಂದರೆ ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಬೆಳ್ಳಿದು ಉಪಯೋಗಿಸಿ ಅಂತ ಎಲ್ಲ ಹೇಳೋದು, ಓಕೆನಾ. ಸೊ ನೋಡಿ ಬೆಳ್ಳಿದು ರೇಟ್ ಎಷ್ಟು ಜಾಸ್ತಿ ಆಗಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ ನನ್ನ ಬ್ಲಾಗ್ಸಲ್ಲೇ ನೋಡಿ 190 ರೂಪೀಸ್ ಮೇಲ್ ದಾಟಿದೆ. ಅದನ್ನೇ ಹೇಳೋದು ಫ್ರೆಂಡ್ಸ್, ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ 2026 ಇನ್ನೂ ಜಾಸ್ತಿ ಪೀಕ್ಗೆ ಹೋಗುತ್ತೆ ಅಂತ ಎಲ್ಲ ಅಂತಿದ್ದಾರೆ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ದು ಗೋಲ್ಡ್ ಸಿಲ್ವರ್ ತಗೋಬೇಕು ಅಂತ ಇರೋರು ಇವಾಗಲೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬನ್ನಿ ಇದು ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಪಿತ್ತ ಯಾವ್ದ್ಯಾವ ಥರ ಜಾಸ್ತಿ ಆಗುತ್ತೆ ಅಂದರೆ, ಜಾಸ್ತಿ ನಾವು ಕೋಪ ಮಾಡ್ಕೊಳ್ಳೋದು, ನಾ ಹೇಳ್ತಾ ಇರೋದು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆವಾಗಲೇ ನಿಮಗೆ ನಿಜವಾಗ್ಲೂ ಅರ್ಥ ಆಗ್ಬಿಡುತ್ತೆ. ಆಮೇಲೆ ನೀವು ಬೇಕಾದ್ರೆ ನಾವು ಏನು ಹೊರ್ಗಡೆ ಅಪ್ಲೈ ಮಾಡಬೇಕು ಅದೆಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ 1 ತಿಂಗಳಲ್ಲಿ ಹೋಗುತ್ತೆ. ಫಸ್ಟ್ ಇನ್ನರ್ ಇದನ್ನು ಸರಿ ಮಾಡ್ಕೊಳ್ಳಿ ನೀವು, ಅದಕ್ಕೆ ಹೇಳ್ತಾ ಇರೋದು. ಈವನ್ ಇದು ನಾಟ್ ಓನ್ಲಿ ಪಿಗ್ಮೆಂಟೇಷನ್ ಇರೋರು ಅಂತಲ್ಲ, PCOD ಇರುತ್ತೆ ನೋಡಿ ಅವ್ರಿಗೆ, ಥೈರಾಯ್ಡ್ ಇರೋರಿಗೆ, ಮತ್ತು ಇದು ಹೆಲ್ತ್ ಇಶ್ಯೂಸ್ ಇರೋರ್ಗು ಇದು ಸರಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಈ ಪಿತ್ತ ಜಾಸ್ತಿ ಆಗೋದು ಅಂದರೆ ಬರೀ ಮಸಾಲ ಪದಾರ್ಥ ಟೀ ಕಾಫಿಯಿಂದನೇ ಬರಲ್ಲ. ಜಾಸ್ತಿ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಹೊಟ್ಟೆ ಕಿಚ್ಚು ಪಡೋದಾಗಿರ್ಬೋದು, ಬೇರೆಯವ್ರು ಏನಾರು ತಗೋತಾ ಇದ್ರೆ ಬೇರೆಯವ್ರು ನಿಮ್ಮ ಕಣ್ಣು ಮುಂದೆ ಚೆನ್ನಾಗಿ ಬೆಳೀತಾ ಇರೋದು ನೋಡಿ ನಿಮಗೆ ಜೆಲಸ್ ಫೀಲ್ ಆಗೋದು. ಸೊ ಯಾವಾಗ ನೀವು ಜೆಲಸ್ ಫೀಲ್ ಆಗ್ತೀರೋ ಆವಾಗ ಡಾರ್ಕ್ ಸ್ಪಾಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಸ್ಕಿನ್ ಮೇಲೆ, ಓಕೆನಾ. ಸೊ ಆದಷ್ಟು ಅವಾಯ್ಡ್ ಮಾಡಿ, ಓಕೆನಾ. ಸೊ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ ಅವ್ರು ಕಷ್ಟಪಟ್ಟರು, ಅವ್ರು ಬೆಳೆದ್ರು, ಸೊ ಒಳ್ಳೇದಾಗಲಿ ಅಂತ ಜಸ್ಟ್ ಅದೊಂದು ಡೈಲಾಗ್ ಹೇಳ್ಕೊಂಡು ಬನ್ನಿ. ಆವಾಗ ನೋಡಿ ನಿಮಗೂ ನಿಮ್ಮ ಲೈಫಲ್ಲೂ ನೀವು ಏಳ್ಗೆನ ಕಾಣ್ತೀರಾ. ಆವಾಗ ನನಗೆ ಕಮೆಂಟ್ ಮಾಡಿ ಅದು ನಿಜನಾ ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಅದನ್ನೇ ಹೇಳೋದು, ಫರ್ಗಿವ್ನೆಸ್ಸು ಅದೆಲ್ಲ ನೀವು ಬೆಳೆಸ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ಆವಾಗಲೇ ನಿಮ್ಮ ಒಂದು ಸಕ್ಸಸ್ಗೆ ಇದೆಲ್ಲ ದಾರಿದೀಪ ಆಗ್ತಾ ಬರುತ್ತೆ, ಓಕೆನಾ. ಸೊ ಏನು ಅಂದರೆ ಜಾಸ್ತಿ ಕೋಪ ಮಾಡ್ಕೋಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು, ಜಾಸ್ತಿ ಸ್ಟ್ರೆಸ್ ತೊಗೋಬಾರ್ದು. ಹಳೆದನ್ನು ಬಿಡ್ತಾ ಹೋಗ್ಬೇಕು, ಹಳೆದನ್ನು ಮರಿತಾ ಹೋಗಬೇಕು, ಹೊಸದನ್ನು ವೆಲ್ಕಮ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಹೇಳೋದು ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಟ್ಟಾಕಿ ಅಂತ, ಓಕೆನಾ. ಸೊ ನಿಮ್ಗೆ ಯಾರ್ದಾರ ಮೇಲೆ ಕೋಪ ಇದೆಯಾ, ಬೈದ್ಬಿಡಿ ಚೆನ್ನಾಗಿ, ಅವ್ರ ಮುಂದೆ ಬೈದ್ಬೇಡಿ. ಅವ್ರ ಮುಂದೆ ಬೈದ್ರೆ ಅದಿನ್ನ ಇಲ್ಲಿರೋದು ಇಲ್ಲಿ ಮೇಲೆ ಎತ್ತರಕ್ಕೆ ಹೋಗ್ತಾ ಇರುತ್ತೆ, ಓಕೆನಾ. ಸೊ ನೀನೊಂದು ಬೈಯೋದು, ಅವಳೊಂದು ಬೈಯೋದು, ನೀವೊಂದು ಬೈಯೋದು. ಯಾಕೆ ಬೇಕು ಈ ಹಣೆ ಬರ ಅಲ್ವಾ. ಅದ್ರ ಬದಲು ಜಸ್ಟ್ ನೀವು ಒಂದು ಕಡೆ ಕೂತಿರ್ತೀರ ನಿಮ್ಮ ಮನೇಲೇ ಮಾಡಿ ಕೂತಿರ್ತೀರಲ್ವ, ಅವ್ರ ಬಗ್ಗೆ ಬೈದ್ಬಿಡಿ. ಒಂದ್ಸಲ ಬೈರಿ, ನಿಮ್ಮ ಆಸೆ ಪೂರೈಸ್ಕೊಂಡ್ರಿ, ಓಕೆನಾ. ಜಸ್ಟ್ ರಿಲ್ಯಾಕ್ಸ್ ಮೋಡಿಗೆ ಬನ್ನಿ. ಆವಾಗ ನಿಮ್ಮ ಇನ್ನರ್ ಸೋಲ್ ಹೇಳುತ್ತೆ, ಅಯ್ಯೋ ಏನಕ್ಕೆ ಅಷ್ಟೊಂದು ಬೈತಿದ್ಯಾ, ಬಿಟ್ಬಿಡು ಪಾಪ ಅಂತ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಯಾರ್ದಾರ ಬಗ್ಗೆ ನಾವು ಏನಾರ ಬೈತಾ ಇದ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ರಿಯಲೈಸ್ ಆಗುತ್ತೆ, ಯಾಕಾರ ನಾವು ಹಿಂಗೆ ಅಂದ್ವೋಚೆ ಹಂಗೆ ಅನ್ಬಾರ್ದಿತ್ತಲ್ವಾ ಅಂತ. ಸೊ ಅದನ್ನೇ ಹೇಳೋದು ಆತ್ಮ ಅಂತ, ಓಕೆನಾ. ನಮ್ಮ ಒಂದು ಇನ್ನರ್ ಆತ್ಮ ಇರುತ್ತೆ, ಒಳ ಆತ್ಮ. ಸೊ ಅದನ್ನೇ ಪರಮಾತ್ಮ ಅಂತ ಅನ್ನೋದು. ಸೊ ನಾನು ಜಾಸ್ತಿ ವೇದಾಂತ ಥರ ಮಾತಾಡ್ತಿದ್ರು ಪರವಾಗಿಲ್ಲ, ಐ ಡೋಂಟ್ ಮೈಂಡ್, ಬಿಕಾಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಅದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀವು ಇದೆಲ್ಲ ಕಲ್ತ್ಕೊಳ್ತೀರೋ ಆವಾಗಲೇ ನಿಮ್ಮದು ಈ ಒಂದು ಸಿಚುವೇಶನಿಂದ ನೀವು ಆಚೆ ಬರ್ತೀರಾ ಅಷ್ಟೇ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಓಕೆನಾ. ಆಮೇಲೆ ರಾತ್ರಿ ಎಲ್ಲ ಎದ್ದಿರೋದು, ಮೊಬೈಲ್ ಫೋನ್ ಜಾಸ್ತಿ ನೋಡೋದ್ರಿಂದ ಬ್ಲೂ ಲೈಟ್ ಇರುತ್ತೆ ಮೊಬೈಲ್ ಫೋನಲ್ಲಿ. ಸೊ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 10:30-11 ಗಂಟೆ ಮೇಲೆ ನೋಡೋಕ್ಕೆ ಹೋಗಬೇಡಿ. ನೀವು ಅಕಸ್ಮಾತ್ ಮೊಬೈಲ್ ಇನ್ ಕೇಸ್ ನೋಡಬೇಕಾಯ್ತು, ನಿಮ್ಮದು ವರ್ಕ್ ಪ್ರೆಷರ್ ಇರುತ್ತೆ, ಕೆಲಸದವರು ಸಾಮಾನ್ಯವಾಗಿ ಬೇಗ ಮಲ್ಗೋಕ್ಕಾಗಲ್ಲ ಅಲ್ವಾ. ಸೊ ಒಂದು ರೆಮಿಡಿ ಏನು ಹೇಳ್ಬೋದು ಅಂದರೆ, ಮಲಗೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ನೋಡಿರ್ತೀರ ಅಂದ್ಕೊಳ್ಳಿ, ಆಮೇಲೆ ಇಟ್ಬಿಟ್ಟು ಒಂದು ಕಡೆ ತಕ್ಷಣ ಮಲ್ಗಕ್ಕೆ ಹೋಗ್ಬೇಡಿ. ಅದೊಂದು ಮೇಂಟೈನ್ ಮಾಡಿ, ಅವಾಗ ಸರಿ ಹೋಗುತ್ತೆ, ಏನೂ ಹೋಗಲ್ಲ. ಸೊ ಅರ್ಧ ಗಂಟೆ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ನಿದ್ದೆ ಮಾಡಿ. ಇವಾಗ ಮೊಬೈಲ್ ನೋಡ್ಕೊಂಡು ಹಂಗೆ ನಿದ್ದೆ ಮಾಡಿಬಿಡೋದು, ಅದು ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಅದೇ ಒಂದು PCOD, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಸೊ ಪಿಗ್ಮೆಂಟೇಷನು, ಪಿಂಪಲ್ಸ್ ಮತ್ತು ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್, ಪಿಂಪಲ್ಸ್ ಬಂದಾಗ ನಮಗೆ ಯಾಕೆ ಡಾರ್ಕ್ ಸ್ಪಾಟ್ಸ್ ಬರುತ್ತೆ ಅಂದರೆ, ಅದು ಡ್ರೈ ಆದಾಗ ಸೊ ಅದು ಒಣಗ್ಬಿಟ್ಟು ಅದರದ್ದು ಕಲೆಗಳು ಹಾಗೆ ಉಳ್ಕೊಳ್ಳೋದು, ಓಕೆನಾ. ಸೊ ಅದು ಇದಕ್ಕೂ ಎರಡು ಲಿಂಕ್ ಇದೆ. ಮೆಲೆಸ್ಮಾ ಅಂತಾರೆ ನೋಡಿ, ಪಿಂಪಲ್ಸ್ ಆಗಿ ಡಾರ್ಕ್ ಸ್ಪಾಟ್ಸ್ ಆಗಿಬಿಟ್ಟು ಪಕ್ಕ ಥರ ಆಗಿ ಅದೇ ಒಂದು ಕಪ್ಪು ಥರ ಆಗಿಬಿಟ್ಟು ಪಕ್ಕ ಸೇರ್ಕೊಂಡು ಆ ಥರ ಆಗೋದು. ಸೊ ಅದನ್ನು ನೀವು ಈ ಥರ ಎಲ್ಲ ನಿಮ್ಮ ಬಾಡಿನ ತಂಪಾಗಿರಿಸ್ಕೋಬೇಕು. ಅದಕ್ಕೆ ಹೇಳೋದು. ಇನ್ನೊಂದೇನು ಮಾಡ್ಬೋದು ನೀವು ಅಂದರೆ, ರಾತ್ರಿ ಹೊತ್ತು ಚಂದ್ರನ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಂದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಏನಂತಾರೆ ಅಂದರೆ ಮೂನ್ ಬಾತಿಂಗ್ ಅಂತ ಕರೀತಾರೆ, ಓಕೆನಾ. ಸೊ ಜಸ್ಟ್ ನೀವು ಇಮ್ಯಾಜಿನ್ ಮಾಡಬೇಕು, ಚಂದ್ರನ ನೋಡ್ಬಿಟ್ಟು
ಸೊ ಅದು ನೋಡಿ ಎಷ್ಟು ಪೀಸ್ಫುಲ್ ಆಗಿರುತ್ತೆ, ಬೆಳ್ಳಗಿರುತ್ತೆ, ಶಾಂತವಾಗಿರುತ್ತೆ ಅಲ್ವಾ. ಸೊ ಅದೇ ಥರ ನೀವು ಅನ್ಕೋಬೇಕು, ವಾವ್ ಎಷ್ಟು ಚೆನ್ನಾಗಿದೆ ಚಂದ್ರ, ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಸೊ ಅದೇ ಥರ ನೀವು ಕನ್ಸು ಕಾಣಬೇಕು ಡ್ರೀಮಲ್ಲಿ, ಚಂದ್ರ ಥರ ಅಂದರೆ ಒಂದು ಪಿಕ್ಚರ್ ಹಾಕೋಬೇಕು ನಿಮ್ಮ ಒಂದು ಮೈಂಡಲ್ಲಿ. ಸೊ ಅದೆಲ್ಲ ಏನು ಅಂದರೆ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡ್ತಾ ಬರುತ್ತೆ. ಇದೆಲ್ಲ ಒಂದು ಥೆರಪಿ ಥರ ಬರುತ್ತೆ ನಿಮಗೆ, ಅದ್ರದ್ದು ನಾನು ಹೇಳ್ತಾ ಇರೋದು, ಓಕೆನಾ. ಸೊ ತುಂಬ ಸ್ಟ್ರೆಸ್ ಇರುತ್ತೆ ನೋಡಿ ಅವ್ರಿಗೆ. ಹೆಂಗೆ ಅಂದರೆ ಮೂನ್ ಬಾತಿಂಗ್ ಅಂತ ಮಾಡ್ತಾರೆ. ಮೂನ್ ಬಾತಿಂಗ್ ಅಂದ್ಬಿಟ್ಟು ಹೋಗ್ಬಿಟ್ಟು ಚಂದ್ರನ ಹತ್ರ ಹೋಗಿ ಸ್ನಾನ ಮಾಡೋದು ಅಂತಲ್ಲ, ಅದೇ ಥರ ಬರೋದೇ ಇಲ್ಲ. ಅದು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿಕೊಂಡು ಅದ್ರ ಮಧ್ಯ ನೀವು ಇರೋಂಗೆ ಅದು ಫೋಕಸ್ ಮಾಡ್ತಾರೆ. ಸೊ ಆ ಥರ ಒಂದು ಮೆಥಡ್ ಆಗಿರುತ್ತೆ. ನಿಮಗೆಲ್ಲ ಇದು ನಗು ಬರುತ್ತೆ, ನನಗೂ ಗೊತ್ತು. ಸೊ ನಿಮಗೆಲ್ಲ ಡೀಟೇಲಾಗೂ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹೇಳ್ಕೊಡ್ತಾ ಇರೋದು. ಸೊ ಮೂನ್ ಬಾತಿಂಗ್ ಅಂದರೆ ಯಾವ ಥರ ಮಾಡ್ಬೇಕು ನೀವು ಅಂದರೆ, ನಾನು ಇವಾಗ ಏನು ನಿಮಗೆ ಚಂದ್ರಂದು ತೋರಿಸ್ತಾ ಇಲ್ವಾ, ಸೊ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳಿ, ಚಂದ್ರಂದು ಒಂಚೂರು ವೀಡಿಯೋ ತಕ್ಕೊಳ್ಳಿ, ನಾನು ಹೆಂಗೆ ಮಾಡೋದನ್ನೋ ಅದೇ ಥರ ತಗೊಂಡು ಬನ್ನಿ, ಕೂತ್ಕೊಂಡು ಮೊಬೈಲಲ್ಲೇ ಅದನ್ನೇ ನೋಡ್ಕೊಂಬನ್ನಿ. ನಿಮ್ಮ ಒಂದು ಮೈಂಡಲ್ಲಿ ಅದ್ರ ಪಿಕ್ಚರ್ ಬರುತ್ತೆ. ಸೊ ಅದ್ರ ಬಗ್ಗೆನೇ ಇಮ್ಯಾಜಿನ್ ಮಾಡ್ತಾಯಿರಿ, ಎಷ್ಟು ಶಾಂತವಾಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ವೈಟ್ ಕಲರಲ್ಲಿದೆ, ಆ ಥರ. ಆವಾಗ ನಿಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ರಾತ್ರಿ ಹೊತ್ತು ತುಂಬ ಜನಕ್ಕೆ ಸ್ಟ್ರೆಸ್ಸು ಯಾಕೆ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ಅಂದರೆ ಫ್ರೆಂಡ್ಸ್, ಕನಸಿನಲ್ಲಿ ದುಃಖ ಸ್ವಪ್ನ ಅಂತಾರೆ ನೋಡಿ, ಅಂದರೆ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ಕೆಲವ್ರಿಗೆ. ಆಮೇಲೆ ಇದು ನೈಟ್ ಮೇರ್ಸ್ ಅಂತಾರೆ ನೋಡಿ. ಸೊ ಅದಕ್ಕೆ ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಾನು ಸ್ಫಟಿಕ ತೋರಿಸಿದ್ದೆ ಅವತ್ತು, ಫಿಟ್ಕರಿ ಅಂತ ತೋರಿಸಿದ್ನಲ್ಲ. ಸೊ ನಾನು ಡೈಲಿ ಅದನ್ನು ನಂದು ದಿಂಬು ಕೆಳಗೆ ಇಟ್ಕೊಂಡು ಮಲಗ್ತೀನಿ. ಸೊ ಅದರಿಂದ ಏನು ಅಂದರೆ ಕೆಟ್ಟ ಕನಸು ಬೀಳಲ್ಲ. ನಮಗೇನು ಗೊತ್ತಾ, ನಾವು ಅನ್ಕೋತೀವಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ ಅಂತ, ಬಟ್ ನಿದ್ದೆ ಬಂದಿರಲ್ಲ. ಅದು ಕೆಟ್ಟ ಕನಸು ಬೀಳ್ತಾ ಇದ್ದಾಗ ನಮ್ಮದು ನಿದ್ದೆ ಡಿಸ್ಟರ್ಬ್ ಆಗಿ ಬೆಳಗ್ಗೆ ಎದ್ದಾಗ ನೋಡಿ ಕೆಲವರು ಆ್ಯಕ್ಟಿವ್ ಆಗೇ ಇರಲ್ಲ, ತುಂಬ ಡಲ್ಲಾಗಿರ್ತಾರೆ. ಆ ಡೇ ಫುಲ್ ಅವ್ರದ್ದು ವೇಸ್ಟ್ ಆಗಿರುತ್ತೆ. ಸೊ ತುಂಬ ಜನ, ನಿಮಗೂ ಎಷ್ಟು ಜನಕ್ಕೆ ಈ ಥರ ಅನುಭವಕ್ಕೆ ಬಂದಿದೆ ಹೇಳಿ ಬೇಕಾರೆ, ಅಲ್ವಾ. ಸೊ ಥೈರಾಯ್ಡು ಅದೆಲ್ಲ PCOD ಅಂತಾರಲ್ಲ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ನಿದ್ದೆನೇ ಸರಿಯಾಗಿ ಬರಲ್ಲ ಅವ್ರಗಳಿಗೆಲ್ಲ. ಸೊ ಬೆಸ್ಟ್ ಈ ಥರ ಒಂದು ರೆಮಿಡಿ ಮಾಡಿ. ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ, ಚಕ್ಕೆ ಪುಡಿ ಮತ್ತು ಅರಿಶಿಣದ ಪುಡಿನ ದಿಂಬು ಕೆಳಗೆ ಇಟ್ಕೊಂಡು ಮಲಗಬೇಕು ಅಂತ. ಯಾಕೆ ಹೇಳಿದೆ ಅಂದರೆ, ಅದೆರಡು ಇಟ್ಕೊಂಡು ನಾವು ತಲೆ ಕೆಳಗೆ ಮಲಗಿದಾಗ ಯಾವುದೇ ಒಂದು ಕೆಟ್ಟ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರೋದಾಗಲಿ, ದುಃಖ ಸ್ವಪ್ನ ಅದೇ ನೈಟ್ ಮೇರ್ಸ್ ಅನ್ನಲ್ಲ ಅದೆಲ್ಲ ಬರೋದಾಗಲಿ ಅವಾಯ್ಡ್ ಆಗುತ್ತೆ. ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅದರಿಂದ. ಯಾವಾಗ ಅದು ತುಂಬ ಪಾಸಿಟಿವ್ ಎನರ್ಜಿ ಇರುವಂತಹ ಎರಡು ಥಿಂಗ್ಸ್ ಅದು ಯಾವುದು, ಚಕ್ಕೆ ಪುಡಿ ಮತ್ತು ಅರಿಶಿಣದ ಪೌಡ್ರು. ಸೊ ಅದು ಯಾವಾಗ ನಾವು ದಿಂಬು ಕೆಳಗೆ ಹಿಂಗೆ ಇಟ್ಕೊಂಡು ಮಲಗ್ತೀವೋ ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿಬಿಟ್ರೆ ನಮ್ಮ ಅವರ ಕ್ಲೆನ್ಸ್ ಆಗೋಗುತ್ತೆ. ಸೊ ಅದನ್ನು ನಾನು ಹೇಳಿದ್ದು, ಓಕೆನಾ. ಸೊ ಲಿವರ್ನ ಓವರ್ಲೋಡ್ ಯಾವತ್ತೂ ಮಾಡಬೇಡಿ, ಅಂದರೆ ತುಂಬ ಕೆಲಸ ಕೊಡಬಾರ್ದು. ರಾತ್ರಿ ಒಂದು 6 o'clock 7 o'clock ಆದ ತಕ್ಷಣ ಊಟ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೇ ಎಲ್ಲರೂ ಹೇಳಿರೋದು, ಬೆಳಗ್ಗೆ ತುಂಬ ರಾಜನಂಗೆ ತಿನ್ನು, ಮಧ್ಯಮ ನಂಗೆ ತಿನ್ನು, ಅಂದರೆ ಒಂದು ಸ್ವಲ್ಪ ತಿನ್ನು, ರಾತ್ರಿ ಹೊತ್ತು ತಿರುಕನಂಗೆ ತಿನ್ನು ಅಂತ, ಅಂದರೆ ಭಿಕ್ಷುಕನಂಗೆ ತಿನ್ನು ಅಂತ. ತಿನ್ನಲೇಬೇಡಿ ನನ್ನ ಪ್ರಕಾರ. ನಾನೇನು ಗೊತ್ತಾ, 6 o'clock 7 o'clock ಒಳಗೇ ಫ್ರೂಟ್ಸು, ಲೈಟ್ ಫುಡ್ಡೇ ತಿನ್ನೋದು. ಹೆವಿಯಾಗಿ ಅನ್ನ ಸಾರು ಹಾಕೊಂಡು ಹಿಂಗೆ ಕಲ್ಸ್ಕೊಂಡು ತಿನ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಮಾಡೋರು ಏನು ಗೊತ್ತಾ, ಆ ಕೆಲಸ ಲಿವರ್ಗೆ ಕಷ್ಟದ ಕೆಲಸ. ಬಿಕಾಸ್ ಲಿವರ್ದೇ ಅಲ್ವಾ ಎಲ್ಲ ನಮ್ಮದು ಬ್ಲಡ್ ಪ್ಯೂರಿಫೈ ಎಲ್ಲ ಮಾಡಿ ಅದಕ್ಕೆ ಕೆಲಸ ಕೊಡ್ತೀವಿ ನಾವು ತುಂಬ. ಸೊ ನಮ್ಮ ಒಂದು ಲಿವರ್ ಚೆನ್ನಾಗಿದ್ರೇ ನಾವು ನಮ್ಮ ಒಂದು ಹೆಲ್ತ್ ಗಟ್ ಚೆನ್ನಾಗಿರೋದು, ಓಕೆನಾ. ಸೊ ಗಟ್ ಹೆಲ್ತ್ ಯಾರಿಗೆ ಚೆನ್ನಾಗಿ ಬೇಕೋ ಇದೆಲ್ಲ ಫಾಲೋ ಮಾಡಿ. ಸೊ ಏನು ಮಾಡಿ ಅಂದರೆ, ಆಮೇಲೆ ರಾತ್ರಿ ಹೊತ್ತು ಶುಗರ್ ಮತ್ತು ಇದು ಮೊಸರನ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಯಾಕೆ ಅಂದರೆ ಅದೆರಡೂ ಲಿವರ್ಗೆ ಎನಿಮೀಸ್ ಇದ್ದಂಗೆ. ಯಾಕೆ ಅಂದರೆ ಮೊಸರನ್ನ ನಾವು ರಾತ್ರಿ ಹೊತ್ತು ತಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಹೀಟ್ ಆಗಿಬಿಡುತ್ತೆ, ಅಂದರೆ ಅದು ಕೂಲ್ ಮಾಡಲ್ಲ, ಇನ್ನೂ ಜಾಸ್ತಿ ಕೆಲಸ ಕೊಡುತ್ತೆ. ಸಕ್ಕರೆನೂ ಅಷ್ಟೇ, ರಾತ್ರಿ ಹೊತ್ತೇ ನಮ್ಮ ಸ್ಕಿನ್ ರಿಪೇರ್ ಎಲ್ಲ ಮಾಡೋ ಕೆಲಸ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ. ಸೊ ನಮ್ಮದು ಸ್ಕಿನ್ ರಿಪೇರ್ ಎಲ್ಲ ಆಗೋದೇ ನೈಟ್ ಟೈಮು. ಅದಕ್ಕೇ ನೋಡಿ ತುಂಬ ಜನ ರಾತ್ರಿ ಹೊತ್ತು ಏನು ತಿನ್ನೋಕ್ಕೆ ಹೋಗಲ್ಲ. ಈವನ್ ಮಾರ್ವಾಡಿಸ್ನ ನೋಡಿ, 6 o'clock ಒಳಗಡೆ ಅವ್ರು ಏನು ರೋಟಿ ಸಬ್ಜಿ ತಿಂದಿರ್ತಾರೆ, ತಿಂದು ಮುಗಿಸಿರ್ತಾರೆ, ಆಮೇಲೆ ಏನೂ ತಿನ್ನೋಕ್ಕೆ ಹೋಗಲ್ಲ. ಅದಕ್ಕೆ ಅವ್ರದ್ದು ಸ್ಕಿನ್ ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರ್ತಾರೆ ಅವ್ರು ನೋಡೋಕ್ಕೆ, ಓಕೆನಾ. ಸೊ ಇವಾಗ ಬನ್ನಿ ನಾನು ರೆಮಿಡೀಸ್ ಹೇಳ್ಕೊಂಡು ಹೋಗ್ತೀನಿ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ನೀವು ಡೀಪಾಗಿ ತಿಳ್ಕೊಬೇಕು, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲಾಂದರೆ ಸುಮ್ಮನೆ ಈಗ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ನಾನು ಫಸ್ಟ್ ಏನು ತೋರಿಸ್ತಾ ಹೇಳಿ, ಫ್ಲ್ಯಾಕ್ ಸೀಡ್ಸ್ ತಗೊಂಡ್ರು ನಮ್ಮಮ್ಮ, ಆಮೇಲೆ ಜಾಕಾಯ್ದು ಹಾಲು ಹಾಕ್ಕೊಂಡ್ರು ಅಂತ. ಸೊ ಅದ್ರ ಜೊತೆಗೇನೆ ಇದು ಒಳಗಿಂದನೂ ನಾವು ಸರಿ ಮಾಡ್ಕೊತಾ ಬರಬೇಕು. ಅದು ನಿಮ್ಗೆ ಗೊತ್ತಿರಲ್ಲ. ನಮ್ಮಮ್ಮ 6 ಗಂಟೆ ಮೇಲೆ ತಿನ್ನೋಕ್ಕೆ ಹೋಗಲ್ಲ, ಅಷ್ಟು ಅವಾಯ್ಡ್ ಮಾಡಿರೋದಕ್ಕೆ ಅವ್ರದ್ದು ಕಡಿಮೆ ಆಗ್ತಾ ಬರ್ತಿರೋದು. ಸೊ ಅದಕ್ಕೆ ಹೇಳ್ತಾ ಇರೋದು, ಫುಲ್ ಡೀಟೇಲಾಗಿ ತಿಳ್ಕೊಳ್ಳಿ ಅಂತ. ಸುಮ್ಮನೆ ಅವ್ರು ಈ ಥರ ಹಾಕ್ತಾ ಇದ್ದಾರೆ ಕ್ರೀಮು, ನಾವು ಈ ಥರ ಫೇಸ್ ಪ್ಯಾಕ್ ಹಾಕೊಂಡ್ಬಿಟ್ವಿ, ಆದರೂ ಸರಿ ಹೋಗ್ತಾ ಇಲ್ಲ ಪಿಗ್ಮೆಂಟೇಷನು ಅಂದರೆ, ಒಳಗಿಂದ ನೀವು ಸರಿ ಮಾಡ್ಕೊಳ್ದೆ ಹೊರಗಡೆ ಹೇಗೆ ಸಾಧ್ಯ?
ಚೆನ್ನಾಗಿ ಕಾಣಿಸೋಕ್ಕೆ ಅಲ್ವಾ ಫ್ರೆಂಡ್ಸ್. ಸೊ ಒಳಗೆ ಇನ್ನರ್ದು ಇದನ್ನು ನೀವು ಸರಿ ಮಾಡ್ಕೊತಾ ಬನ್ನಿ. ಒಂದು ಸ್ವಲ್ಪ ವೀಡಿಯೋ ಲೆಂತಿ ಆಗಿದ್ರು ಪರವಾಗಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ, ಕಲ್ತ್ಕೊಂಬನ್ನಿ. ಸುಮ್ಮನೆ ನೀವು ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಪೇಷನ್ಸ್ ಎಷ್ಟಿದೆ ಅಂತ. ಅಟ್ಲೀಸ್ಟ್ ಫುಲ್ ನೀವು ಕೇಳಿಸ್ಕೊಂಡ್ರೆ ನಿಮಗೆ ರಿಯಲೈಸ್ ಆಗುತ್ತೆ ಏನು ನಾವು ಯಾವುದು ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಕೆಲವರೆಲ್ಲ ರಾತ್ರಿ ಟೀ ಕುಡಿಯೋರು ಇರ್ತೀರಾ, ಎಷ್ಟು ಜನ ಇರ್ತೀರಾ ಹೇಳಿ? ಅಯ್ಯೋ ನನಗೆ ಏನೋ ಒಂದು ಕೆಲಸ ಇದೆ, ವರ್ಕ್ ಪ್ರೆಷರ್ ಇದೆ, ಏನೋ ಒಂದು ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದೀವಿ, ಕಾಫಿ ಕುಡಿಯೋಣ. ಅದೆಲ್ಲ ಎಷ್ಟು ಹಾರ್ಮ್ಫುಲ್ ಆಗುತ್ತೆ ನಮ್ಮ ಲಿವರ್ಗೆ ಅಂದರೆ ತುಂಬಾ ಟಾಕ್ಸಿನ್ ಹೋಗಿ ಸೇರ್ಕೊಳ್ತಾ ಇರುತ್ತೆ. ಸಕ್ಕರೆ ಆಗಿರ್ಬೋದು, ನಾನು ಹೇಳಿದ್ನಲ್ಲ ಕರ್ಡ್ ತಿನ್ನೋದು, ಮೊಸರು ಅವಾಯ್ಡ್ ಮಾಡಿ. ತಿಂದರೆ 6 ಗಂಟೆ ಬಿಫೋರು ಅದ್ರ ಒಳಗೆ ತಿಂದ್ಬಿಟ್ಟು ಮುಗಿಸ್ಬಿಡಿ. ಅದು ಕೆಲಸ ಕೊಡಬಾರ್ದು ನಾವು ಲಿವರ್ಗೆ, ಫ್ರೀಯಾಗಿ ಬಿಟ್ಬಿಡ್ಬೇಕು. ಅದ್ರ ಕೆಲಸ ಅದು ಮಾಡೋದಕ್ಕೆ ಅದಕ್ಕೂ ಟೈಮ್ ಬೇಕಲ್ವ, ಎಲ್ಲ ಸ್ಕಿನ್ ರಿಪೇರ್ ಮಾಡೋಕ್ಕೆ. ಅವಾಗ ಅದ್ರ ಕೆಲಸನ ಅದು ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಬನ್ನಿ, ಫೈನಲ್ ಆಗಿ ನೀವು ಕಾಯ್ತಾ ಇದ್ದಂತಹ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಥೈರಾಯ್ಡ್ದಾಗಿರ್ಬೋದು, PCOD, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಸೊ ಅದ್ರದ್ದೆಲ್ಲ ರೆಮಿಡಿ ಹೇಳ್ತಾ ಇದ್ದೀನಿ. ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸು ಎಲ್ಲರಿಗೂ. ಸೊ ಯಾರ್ಯಾರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಥೈರಾಯ್ಡ್ ಇಶ್ಯೂ ಆಗಿರ್ಬೋದು, PCOD ಅದೆಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಓಕೆನಾ. ಸೊ ಏನು ಮಾಡಿ ಅಂದರೆ ಧನಿಯಾದು ಕಾಳು ಬರುತ್ತೆ ನೋಡಿ, ಯಾವ್ದು ಹೇಳಿ, ಧನಿಯಾ ಪುಡಿ ಮಾಡೋದು ಬೀಜ, ಧನಿಯಾ ಬೀಜ ಅಂತಾರೆ ನೋಡಿ. ಅದನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು ಅಂದರೆ 1 ಸ್ಪೂನಷ್ಟು ತೊಗೊಂಡು ಫಸ್ಟ್ನೇ ಇದರಲ್ಲಿ ವಾಶ್ ಮಾಡಿ, 1 ಗ್ಲಾಸಲ್ಲಿ ಹಾಕ್ಬಿಟ್ಟು ಅದರಲ್ಲಿ ತಣ್ಣೀರು ಹಾಕ್ಬಿಟ್ಟು ಮುಚ್ಚಿಬಿಡಿ ಅದನ್ನು. ಆ ನೀರನ್ನ ನೀವು ಬೆಳಗ್ಗೆ ಹೊತ್ತು ಅದನ್ನು ಕುಡಿಬೇಕು. ಆ ಬೀಜನ ತಿಂದ್ಬಿಡ್ಬೇಡಿ, ಬರೀ ನೀರು ಮಾತ್ರ ಕುಡಿಬೇಕು, ಓಕೆನಾ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿನ ಕೂಲ್ ಮಾಡುತ್ತೆ. ಏನು ನಾವು ಪಿತ್ತನ ಜಾಸ್ತಿ ಮಾಡ್ಕೊಂಬಿಟ್ಟಿರ್ತೀವೋ, ಈ ಒಂದು ಪಿಗ್ಮೆಂಟೇಷನ್ನು ಇದರಿಂದ ಹೇಳೋದು ನಾನು, ಆ ಒಂದು ಇದನ್ನು ಶಾಂತವಾಗಿ ಮಾಡುತ್ತೆ. ಈವನ್ ನಿಮಗೆ ಥೈರಾಯ್ಡ್ ಇಶ್ಯೂ ಆಗಿರ್ಬೋದು, PCOD ಅವ್ರದ್ದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಬಾಡಿನಲ್ಲಿ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಿರ್ತೀವಿ, ಕಂಟ್ರೋಲ್ಗೆ ಬರ್ತಾ ಇರಲ್ಲ. ಬಿಕಾಸ್ ಅದೇ ಹೇಳದ್ನಲ್ಲ, ಬರೀ ಸ್ಟ್ರೆಸ್ ತಗೊಳ್ಳೋದು. ಸೊ ನಾನು ಹಂಗೆ ಮಾಡ್ತೀರಿ, ಇನ್ನೂ ಲೆಂತಿ ಆಗೋಗುತ್ತೆ. ಸೊ ಏನು ಮಾಡಿ ಅಂದರೆ ಅದು ನೀರನ್ನ ಕುಡ್ಕೊಂಬಂದಾಗ ನಮ್ಮ ಬಾಡಿನ ತಂಪು ಮಾಡುತ್ತೆ, ಅಂದರೆ ಶೀತಲವಾಗಿರಿಸುತ್ತೆ ನಮ್ಮ ಒಂದು ಬಾಡಿನ. ಏನು ಪಿತ್ತ ಅಗ್ನಿ ಜಾಸ್ತಿ ಆಗಿದೆಯೋ ತಂಪು ಮಾಡುತ್ತೆ, ತಂಪು ಕೂಲ್ ಅಂತಾರಲ್ಲ ಆ ಥರ. ಓಕೆ ಬನ್ನಿ. ಸೊ ಎರಡನೇ ರೆಮಿಡಿ ಏನು ಅಂದರೆ ಕುಂಕುಮಾದಿ ತೈಲಮ್ ಅಂತ ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡಿ, ಒಂದು 150, 250 ಆ ಥರದ್ದೆಲ್ಲ ಸಿಗುತ್ತೆ. ಸಣ್ಣ ಬಾಟ್ಲೇ ತೊಗೊಳ್ಳಿ. ನಾನು ಯಾರಿಗೆ ಹೇಳ್ತಿರೋದು ಅಂದರೆ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಕಡಿಮೆ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವ. ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇವ್ರದ್ದೆಲ್ಲ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಅದು. ಸೊ ನೀವೇನು ಮಾಡಬೇಕು ಅಂದರೆ ಅದನ್ನು ಹಿಂಗೆ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಯಾವಾಗ ಮಾಡಬೇಕು ಅಂದರೆ ನೈಟ್ ಟೈಮೇ ಮಾಡಬೇಕು. ಮುಖ ತೊಳೆದ್ಬಿಟ್ಟು ಒಂಚೂರು ತೈಲ ಥರ ಇರುತ್ತೆ, ಕೇಸರಿ ಎಲ್ಲ ಹಾಕಿರ್ತಾರೆ ಅದರಲ್ಲಿ. ಸೊ ಒಂದು ಸ್ವಲ್ಪ ಆಯಿಲ್ ಥರ ತೊಗೊಂಡು ಅಪ್ವಾರ್ಡ್ಸು ಅಂದರೆ ಮೇಲ್ಗಡೆ ಹಿಂಗೆ ಮಾಡ್ಕೋಬೇಕು ಯಾವಾಗಲೂ ಮಸಾಜ್ ಮಾಡಬೇಕಿದು. ಹಿಂಗೆ ಹಾಕೊಂಬಿಟ್ಟು ಸುಮ್ಮನೆ ಬಿಟ್ಬಿಡೋದಲ್ಲ, ಓಕೆನಾ. ಅದು ಮಿರಾಕಲ್ ಆಗಲ್ಲ. ಸೊ ಹೆಂಗೆ ಮಾಡಬೇಕು ಅಂದರೆ ಅಪ್ಪರ್ ಸ್ಟ್ರೋಕ್ಸ್ ಕೊಡಬೇಕು, ಹಿಂಗೆ ಮೇಲ್ಗಡೆ ಹಿಂಗೆ ಮಾಡಬೇಕು, ಈ ಥರ ಮೇಲ್ಗಡೆ ಹಿಂಗೆ ಮಾಡಿಕೊಂಡು ಒಂದು ಮಸಾಜ್ ಥರ ಕೊಡಿ, ಓಕೆನಾ. ಸೊ ಅದಾಯ್ತಾ. ಸೊ ಮೂರನೇದು ಹೇಳ್ತೀನಿ ಬನ್ನಿ ಈಗ. ಸೊ ಈ ಕುಂಕುಮಾದಿ ತೈಲಮ್ ನೀವೇನು ಹಾಕೊತೀರೋ ಫ್ರೆಂಡ್ಸ್, ಕುಂಕುಮಾದಿ ತೈಲಮ್ ಒಂದು ಸ್ವಲ್ಪ ತೊಗೋತೀರಾ ಅಲ್ವಾ. ಸೊ ಅದಕ್ಕೆ ನೀವು ನಿಮ್ಮ ಕೈಲಿ ಸಾಧ್ಯ ಆದರೆ ಒಂದು ಸ್ವಲ್ಪ ಕಸ್ತೂರಿ ಟರ್ಮರಿಕ್ ಅಕಸ್ಮಾತ್ ನಿಮ್ಮ ಮನೇಲಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನೋ ಇಶ್ಯೂಸ್, ಬರೀ ಕುಂಕುಮಾದಿ ತೈಲಮೇ ಕಾಫಿ ಅಂದರೆ ಅದೇ ಸಾಕಾಗುತ್ತೆ, ಓಕೆನಾ. ಸೊ ಅದನ್ನು ತೊಗೊಂಡು ನೀವು ಏನು ಮಾಡಬೇಕು ಅಂದರೆ ಹಿಂಗೆ ಹಾಕ್ಕೋತೀರಾ ಅಂದ್ಕೊಳ್ಳಿ, ಕೈಗೆ 2 ಕೈಯಲ್ಲಿ ಹಿಂಗೆ ಉಜ್ಜಿ ಈ ಥರ. ಸೊ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಕೈನಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ವೈಬ್ರೇಷನ್ ಕ್ರಿಯೇಟ್ ಆದಾಗ ನಾನು ಹೇಳಿದ್ನಲ್ಲ, ನಮ್ಮ ಒಂದು ವೈಬ್ರೇಷನ್ ಏನಿರುತ್ತೋ ಅದು ನಮ್ಮ ಸ್ಕಿನ್ನ ಕ್ಯೂರ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿಲ್ಲ, ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ಏನೇನೋ ಇದೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಕಷ್ಟ. ಸೊ ಜಸ್ಟ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಹಿಂಗೆ ಹಾಕೊಂಡು ಹಿಂಗೆ ಉಜ್ಜಿ. ನಾನು ಅದಕ್ಕೆ ತಾನೇ ಬೆಳಗ್ಗೆ ನಾನು ಎದ್ದ ತಕ್ಷಣ ಏನು ಮಾಡ್ತೀನಿ, ಸೊ ಅದೆಲ್ಲ ನಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಳ್ಳೋದು, ಅಂದರೆ ನನ್ನ ಔರಾನ ನಾನು ಜಾಸ್ತಿ ಮಾಡ್ಕೊಳ್ಳೋದು. ಸೊ ಅದ್ರದ್ದೇ ಟ್ರಿಕ್ಕು, ಕೆಲವ್ರಿಗೆ ಗೊತ್ತಾಗಲ್ಲ. ಸೊ ಸಿಂಪಲ್ ವೇನಲ್ಲಿ ಹೇಳ್ತಾ ಇದ್ದೀನಿ. ಯಾವಾಗ ನಾವು ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ಇಟ್ಕೊತೀವಿ ಅಂದ್ಕೊಳ್ಳಿ, ನಮ್ಮದು ಏನು ಒಂದು ಔರಾ ಲೆವೆಲ್ ಇದೆ ಅದು ಹೈ ಆಗುತ್ತೆ ಈ ಥರ ಮಾಡೋದ್ರಿಂದ. ಅದು ಬೆಳಗ್ಗೆ ಮೆಥಡು. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಹಿಂಗೆ ಉಜ್ಜಿರ್ತೀರಾ, ಕುಂಕುಮಾದಿ ತೈಲ ಹಾಕಿ ಹಿಂಗೆ ಉಜ್ಜಿರ್ತೀರ ಅಲ್ವಾ, ಅದನ್ನು ಹಿಂಗೆ ಅಪ್ಪರ್ ಇದು ಅಂದರೆ ಹಿಂಗೆ ಮಸಾಜ್ ಮಾಡ್ಕೋಬೇಕು. ನೀವು ಫುಲ್ ಮುಖಾನ ಹಿಂಗೆ ಮಸಾಜ್ ಮಾಡ್ಕೋಬೇಕು, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮುಲೇತಿ ಪೌಡರ್ನ ತೊಗೊಳ್ಳಿ. ಸ್ವಲ್ಪ ಮುಲೇತಿ ಪೌಡರು, ಒಂದು ಸ್ವಲ್ಪ ರೋಸ್ ವಾಟರ್ ತೊಗೊಳ್ಳಿ. ಅದರಲ್ಲಿ
ಸ್ವಲ್ಪ ರೋಸ್ ವಾಟರ್ ತಗೊಳ್ಳಿ, ಮತ್ತು ಮುಲೇತಿ ಅದೇ ಮೊನ್ನೆ ತೋರಿಸಿದ್ನಲ್ಲ ಪಿಗ್ಮೆಂಟೇಷನ್ಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಓಕೆನಾ? ಸೊ ಏನು ಗೊತ್ತಾ ಫ್ರೆಂಡ್ಸ್, ಒಂದೊಂದು ಬೇರೆ ಬೇರೆ ಥರ ರೆಮಿಡೀಸ್ ಇರುತ್ತೆ ಪಿಗ್ಮೆಂಟೇಷನ್ಗೆ. ಈಗ ನಾವು ಊಟ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವು ಊಟ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಒಂದೇ ಥರ ಊಟ ತಿಂತೀವ ನಾವು? ಇಲ್ಲ ಅಲ್ವಾ? ಸೊ ಒಂದಿನ ಬೇಳೆ ಸಾಂಬಾರು ತಿಂದಿರ್ತೀವಿ, ಒಂದಿನ ಮಸಾಲ ಐಟಮ್ದು ತಿಂದಿರ್ತೀವಿ, ಒಂದಿನ ಬೇರೆ ಬೇರೆ ಥರ ತಿನ್ನೋಕ್ಕೆ ಇಷ್ಟಪಡ್ತೀವಿ, ಫ್ರೂಟ್ಸು ತಿಂದಿರ್ತೀವಿ, ಆ ಥರ ಅಲ್ವಾ? ಸೊ ಅದೇ ಥರ ನಮ್ಮ ಸ್ಕಿನ್ಗೂ ಆಸೆ ಇರುತ್ತೆ ಬೇರೆ ಬೇರೆ ಥರ ಪ್ರಯೋಗಗಳು ಮಾಡೋಕ್ಕೆ. ಪ್ರಯೋಗಗಳು ಅಂದರೆ ಎಲ್ಲ ಸ್ಕಿನ್ ಹಾಳು ಮಾಡ್ಕೊಳ್ಳೋದು ಅಂತಲ್ಲ, ಆಯುರ್ವೇದಿಕ್ಕು ಹರ್ಬಲ್ದು ನೀವು ಎಷ್ಟೇ ಏನೇ ಹಾಕಿದ್ರೂ ಏನೂ ಇದಾಗಲ್ಲ, ಹಾಳಾಗಲ್ಲ ಮುಖ. ಆಮೇಲೆ ಒಂದೊಂದ್ರದ್ದು ಕ್ವಾಲಿಟೀಸ್ ಬೇರೆ ಬೇರೆ ಥರ ಇರುತ್ತೆ. ಈಗ ಹಸಿ ಹಾಲ್ದು ಏನು ಅಂದರೆ ನಮ್ಮದು ಸ್ಕಿನ್ದು ಪೋರ್ಸ್ ಎಲ್ಲ ಓಪನ್ ಆಗಂಗೆ ಮಾಡುತ್ತೆ, ಮತ್ತು ಡರ್ಟ್ ಎಲ್ಲ ಆಚೆ ಬರುತ್ತೆ, ಅದೊಂದು ಇದಲ್ವಾ? ಸೊ ಸ್ಯಾಂಡಲ್ ಹಾಕಿದಾಗ ನಮ್ಮ ಸ್ಕಿನ್ನ ತಂಪು ಮಾಡುತ್ತೆ. ಏನು ಹೀಟ್ ಮಾಡ್ಕೊಂಡು ಪಿತ್ತದೋಷ, ಅಗ್ನಿ, ಇದು ಪಿಗ್ಮೆಂಟೇಷನ್ ಏನು ಹೀಟ್ ಮಾಡ್ಕೊಂಡು ಕೂತಿರ್ತೀವೋ ಅದೆಲ್ಲ ಶಾಂತವಾಗಿರಿಸುತ್ತೆ. ಅಂದರೆ ಕೂಲಿಂಗ್ ಏಜೆಂಟ್ ಅದು. ಸೌತೆಕಾಯಿ ಅಷ್ಟೇ, ನಮ್ಮ ಸ್ಕಿನ್ನ ರೀಜೆನ್ಯುವೇಟ್ ಅಂತಾರೆ ನೋಡಿ, ಅದನ್ನು ಮಾಡುತ್ತೆ. ಅಂದರೆ ಕೂಲಿಂಗ್ ಏಜೆಂಟ್ ಅದೆಲ್ಲ, ತಂಪಾಗಿರಿಸುತ್ತೆ ಅಂತ. ಓಕೆನಾ? ಸೊ ಏನೇನು ತೊಗೊಂಡ್ರಿ? ಚಂದನ್ ಪೌಡರು, ಅಂದರೆ ಚಂದನ್ ಪೌಡರ್ ಅಂದರೆ ಸ್ಯಾಂಡಲ್ ಪೌಡರು. ಓಕೆನಾ? ಆಮೇಲೆ ಅದನ್ನು ಕನ್ಫ್ಯೂಸ್ ಆಗಿಬಿಡ್ಬೇಡಿ. ಚಂದನ್ ಪುಡಿ ಅಂದರೆ ಸ್ಯಾಂಡಲ್ದು ಪುಡಿ, ಸ್ಯಾಂಡಲ್ ಪುಡಿ, ಮುಲೇತಿ ಪೌಡರು, ಮತ್ತು ಬಾದಾಮ್ದು ಆಯಿಲ್ ಬರುತ್ತೆ ನೋಡಿ ಅದು, ಮತ್ತು ರೋಸ್ ವಾಟರು, ಇಷ್ಟನ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಬೇಕು. ಯಾವ ಟೈಮಲ್ಲಿ ಮಾಡಬೇಕು ಅಂದರೆ, ಫಸ್ಟ್ ನೀವು ಕುಂಕುಮಾದಿನ ಹಾಕಿ ಮಸಾಜ್ ಮಾಡ್ಕೊಂಡು ಬಿಟ್ಟಿರ್ತೀರೋ ಅದಾದಮೇಲೆ ಈ ಅಪ್ಲೈನ ಮಾಡಬೇಕಾಗತ್ತೆ ನೀವು. ಓಕೆನಾ? ಸೊ ಈ ಅಪ್ಲೈನ ಮಾಡ್ಬೋದು, ಆ ಟೈಮಲ್ಲೂ ಮಾಡ್ಬೋದು, ಇಲ್ಲ ನೀವು ಬೆಳಗ್ಗೆ ಹೊತ್ತು ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಜಾಕಾಯ್ದು ಮಾತ್ರ ಸೂಪರ್ಬ್ ಆಗಿರುವ ರೆಮಿಡಿ ಫ್ರೆಂಡ್ಸ್. ನಮ್ಮಮ್ಮ ಅದೇ ಮಾಡ್ತಾ ಇದ್ದಿದ್ದು. ಹಸಿ ಹಾಲಿಗೆ ಜಾಕಾಯಿನ ಹಾಕ್ಕೊಂಡು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅದು ಹಾಕೊಂಡು ಮಲ್ಗೋದು. ಅದೇನು ಗೊತ್ತಾ, ಸ್ಕಿನ್ನ ಡ್ರೈ ಮಾಡಲ್ಲ, ಓವರ್ ನೈಟ್ ನೀವು ಬಿಡ್ಬೋದು. ಮುಲೇತಿ ಹಾಕಿದ್ರೆ ಏನು ಅಂದರೆ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಅದು ಹಾಕ್ಕೊಂಡಾಗ ಮಾತಾಡೋಕೆ ಹೋಗ್ಬಾರ್ದು. ಯಾವಾಗಲೂ ಅಷ್ಟೇ ಫೇಸ್ ಪ್ಯಾಕ್ಸ್ ಹಾಕುವಾಗ ಮಾತಾಡೋದು ಹಾಕಿದ್ರೆ ಸುಕ್ಕು ಗಟ್ಟಂಗೆ ಆಗುತ್ತೆ ಮುಖದಲ್ಲಿ, ಅದು ಸರಿ ಹೋಗಲ್ಲ, ಅದು ಮಾತಾಡಬೇಡಿ. ಅದಕ್ಕೆ ನೋಡಿ, ಯಾವಾಗಲೂ ಪಾರ್ಲರ್ಗಳಲ್ಲಿ ನೋಡಿರ್ತೀರಾ, ಒಂದು ಸುಮ್ಮನೆ ಕೂರಿಸ್ಬಿಟ್ಟಿರ್ತಾರೆ, ಸುಮ್ಮನೆ ಕೂತಿರ್ಬೇಕಷ್ಟೆ, ಮಾತಾಡಬಾರ್ದು, ಮಾತಾಡಿದ್ರೆ ಹೋಯ್ತು ಕೆಲಸ ಅಂತ. ಸೊ ಹಂಗೆ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡ್ಕೊತಾ ಇರಬೇಕು. ಓಕೆನಾ? ಸೊ ಬ್ಲಡ್ ಪ್ಯೂರಿಫೈ ಹೆಂಗೆ ಮಾಡುತ್ತೆ ಅಂದರೆ, ABC ಜ್ಯೂಸ್ ಅದೆಲ್ಲ ಹೇಳದ್ನಲ್ಲ, ಸೊ ನಮ್ಮ ಒಂದು ಬ್ಲಡ್ನ ಪ್ಯೂರಿಫೈ ಮಾಡ್ಕೊತಾ ಬರುತ್ತೆ. ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ ನಾವು ಜಾಸ್ತಿ ಒಳ್ಳೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಎಲ್ಲ ತಿನ್ಕೊತಾ ಬರಬೇಕು. ಆದಷ್ಟು ಏನು ಗೊತ್ತಾ, ಜಾಸ್ತಿ ನೀವು ಸ್ಪೈಸಿ, ಜಂಕ್ ಮತ್ತು ಕಾಫಿ ಟೀ ಕುಡಿಯೋದನ್ನು ನಿಲ್ಲಿಸಿ. ನಾನು ನೋಡಿ ಬರೀ ಗ್ರೀನ್ ಟೀನೇ ಕುಡಿಯೋದು. ಗ್ರೀನ್ ಟೀ ಅಭ್ಯಾಸ ಮಾಡಿಕೊಂಡ್ರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದನ್ನು ತುಂಬ ಓವರಾಗೂ ಮಾಡಬಾರ್ದು. ಡೈಲಿ 2 ಟೈಮ್ಸ್ ಅಷ್ಟೇ. ನಾನು ಹಂಗೆ ಮಾಡೋದು. ಬೆಳಗ್ಗೆ 11 ಗಂಟೆಗೆ ಒಂದ್ಸಲ ಕುಡಿದಿರ್ತೀನಿ, 10:30 11 ಗಂಟೆಗೆ ಒಂದ್ಸಲ ಕುಡಿದಿರ್ತೀನಿ, ಮತ್ತು 5 to 5:30 6 o'clock ಒಳಗೆ, ಆದಷ್ಟು 5:30ಗೆ ನಾನು ತೊಗೊಳ್ಳೋದು. ಆಮೇಲೆ ತೊಗೊಂಡ್ರೆ ನಾನು ಹೇಳಿದ್ನಲ್ಲ ನಿದ್ದೆ ಬರಲ್ಲ ಅಂತ. ಸೊ ಅದೊಂದು ಆಯಿತಾ. ಸೊ ನಮ್ಮ ಬ್ಲಡ್ ಪ್ಯೂರಿಫೈ ಮಾಡ್ಕೋಬೇಕಂದ್ರೆ ಬ್ಲಡ್ನ ಯಾವಾಗಲೂ ಇದಾಗಿ ನೀಟಾಗಿ ಇಟ್ಕೊಂಡಿರಬೇಕು, ಆವಾಗಲೇ ಸ್ಕಿನ್ ಪ್ರಾಬ್ಲಮ್ಸ್ ಬರಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಅದೊಂದು ಆಯಿತಾ. ಅದಾದಮೇಲೆ ಹಾರ್ಮೋನ್ಸ್ ಲೆವೆಲ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಅದು ನಮ್ಮ ಸ್ಟ್ರೆಸ್ಸಿಂದನೇ ಸಾಧ್ಯ. ಅದಕ್ಕೆ ಹೇಳಿದ್ದು, ಒಂದು ಪೇಪರ್ ತಗೊಳ್ಳಿ, ನಿಮ್ಮ ಒಂದು ಫೀಲಿಂಗ್ಸ್ನ ಅದ್ರಲ್ಲಿ ಬರೀರಿ, ಸುಟ್ಟಾಕಿ, ಇಲ್ಲ ಯಾರ್ದಾರ ಮೇಲೆ ಕೋಪ ಇದೆಯಾ ಕೂತ್ಕೊಂಡು ಬೈದಾಕಿ ಒಂದ್ಸಲ ಅಷ್ಟೇ. ಒಂದ್ಸಲ ಬೈರಿ, ನಿಮಗೆ ಸಮಾಧಾನ ಆಗಿರ್ತೀರ. ಅವ್ರ ಮುಂದೆ ಹೋಗಿ ಬೈಬೇಕು, ಅಯ್ಯೋ ಅವಳು ಹಂಗೆ ಬೈದ್ಲು, ನಾನು ಅವಳ ಹತ್ರ ಹೋಗ್ಬಿಟ್ಟು ಹಂಗೆ ಬೈಲಿಲ್ವಲ್ಲ ಅನ್ನೋದು. ಅವಳ ಹತ್ರನೇ ಬೈಬೇಕು ಅಂತ ಏನು, ಕೂತ್ಕೊಂಡು ಮನೇಲೆ ಅವ್ರ ಬಗ್ಗೆ ಬೈಕೊಂಡು ಒಂದ್ಸಲ ಬೈರಿ ಸಾಕು. ತುಂಬಾ ಅತಿಯಾಗೂ ಮಾಡಬಾರ್ದು. ಓವರಾಗಿ ಮಾಡೋರು ಅದು ಎಕ್ಸ್ಟ್ರೀಮ್ ಆಗೋಗುತ್ತೆ. ಸೊ ಒಂದ್ಸಲ ಸಾಕು, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಬಿಟ್ಟುಬಿಡಿ, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಯಿತು ಅಂತ ಅನಿಸುತ್ತೆ. ಬಟ್ ನಾನು ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಬಿಕಾಸ್ ಪಿಗ್ಮೆಂಟೇಷನ್ ಇರೋರು, PCODದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋರು, ಅದೆಲ್ಲ ತುಂಬ ಸ್ಟ್ರೆಸ್ ತೊಗೊಂಡು ಒಳಗೆ ದುಃಖನ ಇಟ್ಕೊಂಡಿರ್ತೀರ. ಸೊ ಜಸ್ಟ್ ಬಿ ಹ್ಯಾಪಿ ಆಲ್ವೇಸ್. ಅದಕ್ಕೇ ಹೇಳೋದು ನನ್ನ ಬ್ಲಾಗ್ಸಲ್ಲಿ. ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ಹೊಸ ಸೆಲ್ಸು 30 ಡೇಸ್ಗೊಂದ್ಸಲ ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ಅಂದರೆ ನಮ್ಮ ಒಂದು ಸ್ಕಿನ್ದು ಸೆಲ್ಸು ನಾನು ಹೇಳೋದು. ಸೊ ಅದಕ್ಕೇ ನೀವು ಹ್ಯಾಪಿಯಾಗಿರೋಂಗೆ ನೀವು ಟ್ರೈ ಮಾಡಬೇಕು. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು, ತುಂಬ ಜನ ಕೇಳ್ತಾ ಇರಲ್ಲ ಪಿಗ್ಮೆಂಟೇಷನ್ ಮಂತ್ರ ಅದೆಲ್ಲ. ಸೊ ನಾನು ಹೇಳಿದ್ನಲ್ಲ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಾನು ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀನೋ, ನೀವು ಹಂಗೆ ನಿಂತ್ಕೊಂಡು, ನನ್ನ ಹತ್ರ ಪಿಗ್ಮೆಂಟೇಷನ್ನೇ ಇಲ್ಲ, ನಾನು ಫುಲ್ಲು ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ ಆ ಥರ ಹೇಳ್ಕೊಳ್ತಾ ಬನ್ನಿ. ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ, ನನ್ನ ಮುಖ ಯಾವುದೇ ಒಂದು ಪಿಗ್ಮೆಂಟೇಷನು
ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಇಲ್ಲ ನನ್ನ ಮುಖದಲ್ಲಿ, ನನ್ನ ಮುಖ ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಳ್ಳಿ, ಅದೊಂದೇ ಸಾಕು ನಿಮಗೆ ವರ್ಡ್, ಓಕೆನಾ. ಸೊ ಆ ಒಂದು ಸೆಂಟೆನ್ಸೇ ಸಾಕಾಗುತ್ತೆ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ, ಬ್ಯೂಟಿಫುಲ್ ಆಗಿದ್ದೀನಿ ಅಂದಾಗ ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರೋದಿರಲಿ, ನಿಮ್ಮ ಕೂದಲು ಸಖತ್ತಾಗುತ್ತೆ. ಇದೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಇದೆಲ್ಲ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಂದೊಂದು ಸೀಕ್ರೆಟ್ನ ನಾನು ನಿಮ್ಮ ಹತ್ರ ಹೇಳಿದೆ. ತುಂಬ ಜನ ಹೇಳಲ್ಲ. ಈಗ ಯಾರನ್ನಾರ ನೋಡಿ ಬೇಕಾದ್ರೆ ಯಾವ ಕ್ರೀಮ್ ಹಾಕೋತಿದ್ದೀರ ಅಂದರೆ ಯಾವುದೋ ಬೇರೆ ಸುಳ್ಳು ಹೇಳಿರ್ತಾರೆ, ಬಟ್ ನಾನು ಹಂಗೆ ಮಾಡಿಲ್ಲ. ನಂದು ಯಾವುದು ಯೂಸ್ ಮಾಡ್ತಿದ್ದೀನೋ ಅದನ್ನೇ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ, ಯಾವುದು ಹೈಡ್ ಮಾಡೋಕ್ಕೂ ಹೋಗಿಲ್ಲ, ಓಕೆನಾ. ಸೊ ಯಾಕೆ ಅಂದರೆ ಈಗ ನಾವು ಯೂಸ್ ಮಾಡ್ತಾ ಇರೋದು ಬೇರೆಯವ್ರು ಮಾಡಿದ್ರೆ ಅದು ನಿಮ್ಗೂ ಉಪಯೋಗಕ್ಕೆ ಬರುತ್ತಲ್ವ. ಜೋವಿಸ್ ಏನು ಅಂದರೆ ಹರ್ಬಲ್ದು, ಅದ್ರ ಕೆಳಗೇನೆ ಬರ್ದಿದ್ದಾರೆ ಹರ್ಬಲ್ಸ್ ಅಂತ, ಓಕೆನಾ. ಹರ್ಬಲ್ದಾಗಿರೋದ್ರಿಂದ ಸನ್ಸ್ಕ್ರೀನು. ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಯಾರಿಗೆ ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು, ನೀವೆಲ್ಲ ಖಂಡಿತವಾಗಿಯೂ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಅಂತಾರಲ್ಲ ಆ ಥರ ಮಾಡಲೇಬೇಕು. ಇಲ್ಲಾಂದ್ರೆ ಏನು ಗೊತ್ತಾ, ಹೊರಗಡೆ ಹೋದಾಗ ತುಂಬ ಜಾಸ್ತಿ ಇನ್ನು ಇದು ಸ್ಪಾಟ್ಸ್ ಎಲ್ಲ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಮನೇಲಿ ಇರೋರು ಮಾಡ್ಬೋದು ಅಂತ ಯಾರೋ ಕೇಳಿದ್ರು. ಮನೇಲಿರೋರು ಖಂಡಿತ ಮಾಡಬೇಕು. ಆ ಯು ವಿ ರೇಸ್ ಹೊರಗಡೆ ಹೋದ್ರೇ ಬರುತ್ತೆ ಅಂತ ಅಲ್ಲ, ಮನೇಲಿದ್ದಾಗ ಆ ರೇಡಿಯನ್ಸ್ ಬಂದೇ ಬರುತ್ತೆ. ಯಾವುದೇ ಒಂದು ಇವಾಗ ನೀವು ಇದ್ರಲ್ಲಿ ಹೋಗ್ತೀರಾ ನೋಡಿ, ಎಕ್ಸ್ರೇ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಹೆಂಗೆ ನಿಮಗೆ ಆ ಒಂದು ರೇಡಿಯೇಷನ್ ಏನೇ ಅವರು ಇದು ಮಾಡೋರು ನೀವು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀರ ಅದು. ಸೊ ಅದಕ್ಕೆ ಜಾಸ್ತಿ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಅದು ಯಾರ್ದಾರ ನೀವು ಡೀಟೇಲಾಗಿ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಅದು ಬಿಡಿ. ಸೊ ಹೇಳ್ತಾ ಇರೋದು ನಾನು, ಮನೇಲಿ ಇದ್ರೂ ನಿಮಗೆ ಸನ್ ಪ್ರೊಟೆಕ್ಷನ್ ಬೇಕು. ಸೊ ನೀವು ಡೈಲಿ 2 ಟೈಮ್ಸ್ ಹಾಕಲೇಬೇಕು ಫ್ರೆಂಡ್ಸ್, ಓಕೆನಾ. ಸೊ ಈ ವಿಡಿಯೋ ತುಂಬ ಲೆಂತಿ ಆಯಿತು ಅನಿಸುತ್ತೆ, ಬಟ್ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅರ್ಥ ಆಯಿತು ಅಂದ್ಕೊಳ್ತೀನಿ. PCOD, ಥೈರಾಯ್ಡು ಮತ್ತು ಇದ್ರದ್ದು ಮೇನ್ ರೀಸನ್ನೇ ಸ್ಟ್ರೆಸ್ಸಿಂದನೇ ಬರೋದು. ಸೊ ಹೇಗೆ ಅದನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದು ನಾನು ಹೇಳಿದ್ದೀನಿ. ಜಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಉಸಿರನ್ನ ಒಳಗೆ ತೊಗೊಂಡು ಉಸಿರನ್ನ ಹೊರಗಡೆ ಬಿಡಿ, ಅದರಿಂದನೇ ಅರ್ಧ ನಿಮ್ಮದು ಸ್ಟ್ರೆಸ್ ಆಚೆ ಬಂದಿರುತ್ತೆ. ಸೊ ಆರಾಮಾಗಿ ಮಾಡ್ಬೋದು. ಈವನ್ ಟಿ ವಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಟಿ ವಿ ನೋಡಿಕೊಂಡು ಉಸಿರನ್ನೊಳಗೆ ತೊಗೊಳ್ಳಿ, ಉಸಿರನ್ನ ಆಚೆ ಬಿಡಿ ಅಷ್ಟೇ. ಅದೆಲ್ಲ ಮೆಡಿಟೇಷನ್ ಮಾಡೋರು ಎಲ್ಲಿದ್ರೂ ಯಾವ ಇದರಲ್ಲಿದ್ರೂ ಮಾಡ್ತಾರವರು, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.